ಹೂವನು ಸೇರಿ ಹಾರಿ ಹೂವಿನ ಹೂವನು ಸೇರಿ ಆ ಆ ಸೇರಿ ಕೊಡ್ಡಿಯೂರಿ ವೈವಿಧ್ಯದ ಮೃತವ ಈ ಕೊಂಡಿಯೂರಿ ವೈವಿಧ್ಯದ ಮೃತವ ಹೀರಿ ಆರಡಿ ಉಲ್ಲಾಸದ ಮಲೆ ಪೂಂಜರ ಜೊತೆಗೆ 5 ವರ್ಷಗಳ ಕಾಲ ಅದ್ಭುತ ಅನುಭವವನ್ನ ನಿಮಗೆ ಆಯ್ತು, ಅನುಭವಗಳೆಲ್ಲ ಆಯ್ತು, ಜೊತೆಗೆ ಪ್ರಸಂಗದ ಮಾಹಿತಿಗಳಾಗಿರ್ಬೋದು, ಕಲಾವಿದರ ಜೊತೆಗೆ ಒಡನಾಟ ಆಗಿರಬಹುದು, ಒಂದಷ್ಟು ಸಂಗೀತದಲ್ಲೇ ಇದ್ದಂತಹ ಅಥವಾ ಭಜನೆಯಲ್ಲೇ ಇದ್ದಂತಹ ಆಳ್ವರಿಗೆ ಸ್ವಲ್ಪ ಯಕ್ಷಗಾನ ಪ್ರಸಂಗವನ್ನ ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಮಾಹಿತಿಗಳೆಲ್ಲ ಸಿಕ್ಕಿತು ಅಂತ ಹೇಳಿ. ಓಕೆ, 5 ವರ್ಷಗಳ ಕಾಲ 1ನೇ ಮೇಳದಲ್ಲಿ ಇದ್ರಿ. ತದನಂತರ ಅಲ್ಲಿಂದ ಮತ್ತೆ ನನಗೆ 4ನೇ ಮೇಳಕ್ಕೆ 4ನೇ ಮೇಳಕ್ಕೆ ನನ್ನನ್ನು 2ನೇ ಪ್ರಮೋಷನ್ ಆಗ್ತದೆ. ಆಗ ಬರುದಿಲ್ಲ ಅಂತ ಹೇಳಿ ನಾನು ಮನೆಯಲ್ಲೇ ಕೂತೇನೆ 4 ದಿವಸ. ಯಾಕೆ 1ನೇ ಮೇಳ ಇಲ್ಲ, ನಾನು ಮೇಳ ಬಿಡುವುದು ಅಂತ. ಹಾಗೆ ಮತ್ತೆ ಎಲ್ಲರೂ ಮತ್ತೆ ಅವರೇ ಹೇಳಿದ್ರು, ನಾನು ಇದ್ದೇನಲ್ಲ ಫೋನಲ್ಲೆಲ್ಲ ಇಂತ ಕೇಳ್ಬೋದು, ಮೇಳ ಬಿಡುವುದು ಯಾಕೆ, ನಾನು ಏನು ಕೆಳಗೆ ಬಂದದ್ದಲ್ಲ, ಮೇಲೆ ಯಜಮಾನರಿಗೆಲ್ಲ ಗೊತ್ತಿತ್ತು. ಯಜಮಾನರು ಕೂಡ ಹೇಳಿದ್ರು, ಸುಣ್ಣಂಬಳದವರೆಲ್ಲ ಹೇಳಿದ್ರು, ಎಂಚ ಬಿಟ್ಟು ಕುಣ್ಣೆದೈ ಪ್ರಮೋಷನ್ ನನಗೆ ಪೋಡತ್ತ. ಹೌದು, ನಿಮಗೆ 2ನೇ ಸೀಟಿಗೆ ಪ್ರಮೋಷನ್ ಆಗ್ತದೆ. ಹಾಗೆ ನಾನು ಆಗ ಬಳ್ಳ ಮಂಜದವರು 4ನೇ ಮೇಳದಲ್ಲಿ ಮೊದಲಿಗೆ ಸತೀಶ್ ಭಟ್ರು ಸಿಕ್ಕಿದ್ರು. ಓಕೆ, ಹಾಗೆ 4ನೇ ಮೇಳಕ್ಕೆ 4 ದಿವಸ ಮನೆಯಲ್ಲೆಲ್ಲ ಬರುದಿಲ್ಲ ಅಂತ ಹೇಳಿ ಗಡಿಬಿಡಿಯಾಗಿ ಮತ್ತೆ ಬಂದೆ. ಅದ ನಂತರ ಖುಷಿ ಆಯ್ತು. 4ನೇ ಮೇಳ ಕೂಡ ಸ್ವಲ್ಪ ಸಮಯದ ಮೇಲೆ ಎಲ್ಲ ಹೇಳಿಸಿದ್ರು ಮನೆ. ಅಲ್ಲಿ ಕೂಡ ಈಗ 2ನೇ ಭಾಗವತರ 2ನೇ ಸೀಟ್ ಅಂತ ಕೇಳಿದ್ರೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗ್ತದೆ, ಪ್ರಧಾನ ಭಾಗವತರಿಗಿಂತ ಹೆಚ್ಚಾಗ್ತದೆ. ನೀವು ಅದನ್ನ ಹೇಗೆ ನಿಭಾಯಿಸಿದ್ರಿ ಅಲ್ಲಿ 4ನೇ? ಅಲ್ಲಿ ಕೂಡ ಸಹಕಾರ, ಈಗ ಬಳ್ಳ ಮಂಜದವರು ಮತ್ತೆ ನಮ್ಮ ಒಳಕುಂಜ ಹಾಸ್ಯಗಾರ ಇದ್ರು, ಅವರೆಲ್ಲ ನೀವು ಎಂತ ನಮ್ಮ ಗಣೇಶ ಅಣ್ಣ ಚಂದ್ರಮಂಡಲ ಅವರೆಲ್ಲ ಬಲೆ ಎಂಕಲುಲ್ಲತ್ತ ಇದಾಯ್ತು. ಆಗ ಮ್ಯಾನೇಜರ್ ರವಿ ಆಳ್ವರು ಇದ್ದದ್ದ ಸಂದರ್ಭ, ಮ್ಯಾನೇಜರ್ ನಮ್ಮ ಪ್ರಕಾಶ್ ಅವರೇ. ಹಾಗೆ ಅಲ್ಲಿ ಬಳ್ಳಮಂಜದವರೆಲ್ಲ ಹೇಗೆ? ಬಳ್ಳಮಂಜದವರದ್ದು ಅದ್ಭುತ ಸಹಕಾರ ನನಗೆ. ಎಲ್ಲ ಕೇಳಿದ್ರೆ ಎಷ್ಟೇ ಆದ್ರೂ ಇಲ್ಲಿ ಮೊದಲಿಗೆ ಹಾಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗ್ತದೆ. ಮತ್ತೆ ಪ್ರಧಾನ ಭಾಗವತ ಶುರುವಿಗೆ ಹೇಳುವವರಿಗೆ ಅಷ್ಟು ಜವಾಬ್ದಾರಿ ಇರುವುದಿಲ್ಲ. ಈ ಕತೆ ಮುಂದೆ ತುಂಬಾ ಮಧ್ಯದ ಭಾಗವತ 2ನೇ ಭಾಗವತ ಸರಿ ಇದ್ರೆ ಪ್ರಧಾನ ಭಾಗವತರಿಗೆ ಸ್ವಲ್ಪ ಸಹಕಾರ ಆಗ್ತದೆ. ಅವ್ರಿಗೆ ಜವಾಬ್ದಾರಿ ಬೇಕು, ಮುಗಿಸ್ಬೇಕು, ಇಷ್ಟು ಹೊತ್ತಿರುದು, ಯಾವ ಪದ್ಯ ಎಷ್ಟು ಹೊತ್ತಿದೆ, ಪ್ಲಾಟ್ ಎಷ್ಟು ಬೇಗ ಹೋಗ್ಬೇಕು, ಅದೆಲ್ಲ ಇವನ ಮಧ್ಯದವನಿಗೆ ಸ್ವಲ್ಪ ಆದ್ರೂ ಗೊತ್ತಿರ್ಬೇಕು. ಇಲ್ಲದಿದ್ರೆ ಕೊನೆಯವರಿಗೆ ಹೇಗೆ ಆಗ್ತದೆ. ಹೌದೌದು, ಅಲ್ಲಿ ಪ್ರಧಾನ ಭಾಗವತರಿಗಿಂತಲೂ 2ನೇ ಭಾಗವತರಿಗೆ ಜವಾಬ್ದಾರಿ ಹೆಚ್ಚು. ಜವಾಬ್ದಾರಿ ಪ್ರಧಾನ ಭಾಗವತ ಅಲ್ಲ ಇರ್ತದೆ, ಆದ್ರೂ ಅವರು ಬಿಟ್ಟಿರುವಂತದ್ದು 2ನೇ ಭಾಗವತರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ ಅಂತ ಹೇಳಿ. ಸೊ ಅದು ನಿಮಗೆಲ್ಲ ಒಮ್ಮೆ ಒತ್ತಡ ಆಗ್ಲಿಲ್ವಾ? ಆಗ್ತದೆ ಲಿಸ್ಟ್ ಮಾಡುವ. ಮತ್ತೆ ಕಲಾವಿದರು ಎಲ್ಲ ಸಹಕಾರ ಇದ್ರು ಆಗಿನ ಅಕ್ಷಯನ್ನೆಲ್ಲ, ಮಾರ್ನಾಡ್ ಅಕ್ಷಯನ್ನ, ಚಂದ್ರಮಂಡಲದವರು, ಮತ್ತೆ ಹಾಸ್ಯಗಾರರು ಒಳಕುಂಜದವರು. ಅವರು ಪ್ರತಿ ಪದ್ಯ ಎಲ್ಲ ಹೊಸ ಪ್ರಸಂಗ ಬಂದ್ರೆ ಪದ್ಯದಲ್ಲಿ ಇಷ್ಟು ಕೂಡ ಮಾಡ್ತಾ ಇದ್ರು ಅಂತ ಹೇಳಿ. 4ನೇ ಮೇಳದ ತಿರುಗಾಟ ಎಷ್ಟು ತೃಪ್ತಿಯಾಗಿದೆ ನಿಮಗೆ? ಅಲ್ಲಿ ಕೂಡ ಅಲ್ಲಿ ಬಂದ ಮೇಲೆ ಅದು ಬಿಡ್ಲಿಕ್ಕೆ ಮನಸ್ಸಿಲ್ಲ, 4ನೇ ಮೇಳ ಬೇಕು ಅಂತ ಅಷ್ಟು ಇಳಿಸಿದೆ ಕಲಾವಿದರು. ಅಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನ ಕಲ್ತ್ಕೊಳ್ತೀರಿ ಅಂತ ಹೇಳಿ ಒಳಕುಂಜದವರು ಅದ್ಭುತ ಎಲ್ಲ. ಈಗ ಬಾಕಿ ಕಲಾವಿದರು ಕೂಡ
ಎಲ್ಲ ಹೇಳಿ ನಮಗಿಂತ ಅಂದ್ರೆ ನನಗೆ ಅನುಭವ ಕಡಿಮೆ ಅಲ್ಲ. ಅನುಭವ ಕಡಿಮೆ ಇತ್ತು. ಹೌದು, ರಂಗದ ಅನುಭವ, ಅದರಲ್ಲಿ ತಿರುಗಾಟ ಆದವರಿಗೆ ಅದರದೊಂದು ಮೇಳದೊಂದು ಹಿಡಿತ ಅಂತ ಹೇಳ್ತಾರೆ. ಹಿಡಿತ ಅಂತ ಇತ್ತು. ಪ್ರಸಂಗ ಕೊಂಡು ಹೋಗುದು, ಅದಕ್ಕೆ ಹೇಗೆ ಪದ್ಯ ಎಷ್ಟು ವೇಗ, ಹ. ಅದು ನಾವು ಚಂದ ಮಾಡ್ಲಿಕ್ಕೆ ಹೋದ್ರೆ ಆಗ್ತದೆ ಪ್ರಸಂಗ. ಅಲ್ಲಿ ಪದ್ಯ ಚಂದ ಮಾಡುದಲ್ಲ, ಪ್ರಸಂಗ ಕೊಂಡು ಹೋಗುವಂಥದ್ದು. ಜವಾಬ್ದಾರಿ ಇರ್ತದೆ. ಅದನ್ನೆಲ್ಲ ನಿಭಾಯಿಸ್ಲಿಕ್ಕೆ ಒಳ್ಳೆ ಸಹಕಾರ ಮಾಡಿದ್ರು. ಹಾಗಾಗಿ ಸ್ವಲ್ಪ 4ನೇ ಮೇಳದಲ್ಲಿ ಒಂದು 4 ವರ್ಷ 4 ವರ್ಷ ಏನು 4ನೇ ಹೌದು, ಮೇಳದಲ್ಲಿ 4ನೇ ಇದ್ರೆ. 4 ವರ್ಷ. 4ನೇ ಮೇಳದಲ್ಲಿ ಇದ್ದ ನಂತರ ಮತ್ತೆ ನಿಮ್ಮನ್ನ ಬದಲಾಯಿಸುವಂತದ್ದು. ಅದರ ನಂತರ ಪ್ರಧಾನ ಭಾಗವತ ಹೌದು, ಇದಕ್ಕೆ ಅದು ಕೂಡ ನನಗೆ ಒಂದು ಅದು ಜೀವನದಲ್ಲಿ ಹೇಗೆ ನಿಮಗೆ ಪ್ರಧಾನ ಭಾಗವತ ಬರ್ಬೇಕು ಅಂತ ಕೇಳಿದೆ? ಈಗ 4 ವರ್ಷ 5 ವರ್ಷ ಅಲ್ಲಿ ಮಾಡಿದ್ರಿ, 4 ವರ್ಷ ಇಲ್ಲಿ 4ನೇ ಮೇಳದಲ್ಲಿ ಮಾಡಿದ್ರಿ. ಇದ್ದಕ್ಕಿದ್ದಾಗೆ ದೇವಪ್ರಸಾದ್ ಅವರಿಗೆ ಪ್ರಧಾನ ಸೀಟ್ ಅಂತ ಹೇಳಿ ಅದು ಹೇಗೆ ಗೊತ್ತಾಯಿದೆ ನಿಮಗೆ? ಮೊದಲೇ ಮಳೆಗಾಲದಲ್ಲಿ ಕೇಳಿ ಮೊದಲು ಮಳೆಗಾಲದಲ್ಲಿ ಅಲ್ಲ ಮಾಹಿತಿ ಇತ್ತ ಅಂತ ಹೇಳಿ ನಿಮಗೆ ಪ್ರಧಾನ ಸೀಟ್ ಹೀಗೆ ಬರ್ತದೆ ಅಂತ ಕೇಳಿದ್ದಾರೆ. ಅದು ಕೊನೆಗೆ ಆಗುವಾಗ ಆದದ್ದಲ್ಲಿ ಹಾ, ಅಲ್ಲಿ ಯಾರೋ ಒಬ್ರು ಮೈಯರು ಬಿಟ್ಟು ಹೋದ್ರು ಮೂರನೇ ಮೇಳದ ಭಾಗವತ. ಆಗ ಅಲ್ಲಿ ಭಾಗವತರ ಇಲ್ಲಿ ಕೊರತೆ ಆಯ್ತು. ಹಾಗೆ ನೀನು ಮಾಡ್ಬೇಕು ಅಂತ ಹೇಳಿದ್ರು. ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೇನೆ. ಮಯ್ಯ ಭಾಗವತರಿಗಿಂತ ಅದರಲ್ಲಿ ಮತ್ತೆ ಯಾರಿದ್ರು ಪದ್ಯಕ್ಕೆ ಬೇರೆ? ಆಗ ಯಾರು ಬೇರೆ ಬೇರೆ ಭಾಗವತರು ಇದ್ರು. ಇದ್ರು. ಹಾ. ನಿಮ್ಮನ್ನ ಈಗ 4ನೇ ಮೇಳದಿಂದ ತೆಗೆದು ಅದಕ್ಕೆ 3ಕ್ಕೆ ಹೌದು, ಪ್ರಧಾನ ಹಾಕ್ಬೇಕು ಅಂತ ಪ್ರಧಾನ. ಹೇಳಿ ನಿಮಗೆ ಮಾಹಿತಿ ಬರ್ತದೆ. ಆಗ ಮಾಹಿತಿ ಕೊಡ್ಲಿಕ್ಕೆ ಹೇಳುವಾಗ ನನಗೆ ಅದರ ಎಡೆಯಲ್ಲಿ ಪೂಂಜ ಭಾಗವತರು 1ನೇ ಮೇಳದಿಂದ ಅವರು 3ನೇ ಮೇಳಕ್ಕೆ ಬರಲಿಕ್ಕೆ ಅಂತ ಅವರು ಬರುವಾಗ ನಾನು ಪ್ರಧಾನಕ್ಕೆ ಹೇಗೆ ಆಗ್ತದೆ? ಹೌದು ಹೌದು ಹೌದು. ಅದು ನನಗೆ ಭಾರಿ ಬೇಸರ. ಗುರುಗಳ ಜೊತೆಗೆ ಅದು ಆಗುದೇ ಇಲ್ಲ, ನನಗೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಅದರ ನಂತರ ಅಲ್ಲಿ ಕೂಡ ಹಾಗೆ ಇದನ್ನು ಬಿಟ್ಟು ಹೋಗುವ ಸ್ಥಿತಿ. ಹಾ, 4ನೇ ಮೇಳ ಬಿಟ್ಟು ಹೋಗುವ. ಅವರೊಟ್ಟಿಗೆ ಇರುವಾಗ ನನಗೆ ಸರಿಯಾಗುದಿಲ್ಲ. ಹಾ. ಅವ್ರು ಪ್ರಧಾನ ಅವರೇ ಆಗ್ಲಿ, ಅವರೇ ಕೂತು 4 ಪದ್ಯ ಆದ್ರೂ ಕೊನೆಗೆ ಹೇಳ್ಬೇಕು ಅಂತ. ಹಾ. ಅದು ಹಾಗೆ ಏನೋ ಗೊಂದಲದಲ್ಲಿ ಅವರು ಒಪ್ಲಿಲ್ಲ. ಅದರ ನಂತರ ಭಾಗವತರು ಹೇಳಿ ಇನ್ನೊಟ್ಟಿಗೆ ಇತ್ತ ಯಾನು ಈ ಎನ್ನೊಟ್ಟಿಗೆನೆ ಹ್ಮ್. ಎಂಕದಲ್ಲ ಅವರೇ ಅವರೇ ಹೇಳಿದ್ರು. ಹೇಳಿ. ಅವರೇ ಹೇಳಿದ್ರು. ಹೌದು. ಅದರ ನಂತರ ನನಗೆ ಒಂದು ಒಟ್ಟಿಗೆ ಇದ್ದಾರೆ ಅಂತ ಒಂದು ಧೈರ್ಯ ಧೈರ್ಯ ಬಂತು. ಇತ್ತು. ಪ್ರಧಾನ ಭಾಗವತ ಇದ್ರೆ ನನಗೆ ಅದಕ್ಕೊಂದು ಹೆದರಿಕೆ ಆಗಿದೆ. ಎಂತ ಮಾಡುದು, ಎಷ್ಟು ಮಾಡ್ಬೇಕು, ಹೌದು ಹೌದು. ವೇಷ ಹಾಕ್ಬೇಕು, ಅದೆಲ್ಲ ಸಾಧ್ಯ ಇಲ್ಲ ನನ್ನಿಂದ ಅಂತ ಆಗಿತ್ತು. ಮತ್ತೆ ಈಗ ಯಾನು ಉಳ್ಳೆತ್ತ ಇದಾಗಿ ಓಡಿಕೊಂಡೆ ಮನ್ಪುರ. ಅವರು ಮೊದಲಿಗೆ ಕೂಡ್ತಾ ಇದ್ರ ಅಥವಾ ಹೇಗೆ? ಅವರು ಶುರುವಿಗೆ ಆಗ ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗಿತ್ತು. ಹಾಗೆ ಶುರುವಿಗೆ ಕುತ್ಕೊಳ್ತಾ ಇದ್ರು. ಒಮ್ಮೊಮ್ಮೆ ಮಧ್ಯದಲ್ಲಿ ಎಲ್ಲ ಕೂತ್ಕೊಳ್ತಾ ಇದ್ರು ಸ್ವಲ್ಪ ಹೊತ್ತು, ಒಂದು ಗಂಟೆ ಎಲ್ಲ. ಈ ಲಿಸ್ಟಿನ ವಿಚಾರಕ್ಕೆ, ಪ್ರಸಂಗದ ವಿಚಾರಕ್ಕೆ ಎಲ್ಲ ಅದೇ ಆ ಸಮಯದಲ್ಲಿ ಆದ ಕೆಲವೆಲ್ಲ ಗೊಂದಲಗಳುಂಟು ನನಗೆ. ಗೊಂದಲಗಳು ಸಮಸ್ಯೆ ಅಂತ ಹೇಳ್ಬೇಕು. ಆ ಪ್ರಧಾನ ಆದ ಕೂಡಲೇ ಅವರೊಂದು 20 ದಿವಸ ಬರುವಾಗ ಅವರಿಗೆ ಜೋರು ಹುಷಾರಿಲ್ಲದ ಆರೋಗ್ಯ ಸಮಸ್ಯೆ ಆಯ್ತು. ಅವರು ಆಸ್ಪತ್ರೆಗೆ ಹೋಗಿ ಹೌದು ಹೌದು. ಈ ಕಡೆಯಲ್ಲಿ ನನಗೆ ಒತ್ತಡ, ಪ್ರಸಂಗ ಇದು ಲಿಸ್ಟ್ ಮಾಡ್ಬೇಕು, ಎಂತ ಮಾಡುದು, ಅವರಿಗೆ ಕೇಳಲಿಕ್ಕೆ ಹೇಳುವ ಸ್ಥಿತಿಯಲ್ಲಿ ಅವರಿಲ್ಲ. ಹಾಗಾಯ್ತು. ಅದರ ಇಡೆಯಲ್ಲಿ ಅವರಿಗೆ ಫೋನ್ ಮಾಡಿಕೊಂಡು ಕೇಳಿ ಮತ್ತೆ ಮೇಳದಲ್ಲಿ ಎಲ್ಲ ಮಾತಾಡಿಕೊಂಡು ಅಲ್ಲಿ ಕೂಡ 3ನೇ ಮೇಳದಲ್ಲಿ ಕೃಷ್ಣಣ್ಣ ಮ್ಯಾನೇಜರ್ ಆಗಿದ್ರು. ಕೃಷ್ಣ ಮೂಲ್ಯ ಅಲ್ಲಿ ಕೇಳಿಕೊಂಡು ನಮಗೆ ತೋಚಿದಾಗಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡೆಲ್ಲ ಲಿಸ್ಟ್ ಮಾಡಿ ಕಲಾವಿದರ ಹತ್ರ ಮಾತಾಡಿ ಅದು ಭಾರಿ ಕಷ್ಟದ ವಿಷಯ. ಹೌದೌದು. ವೇಷಗಳು ಕೂಡ ಆ ಕಡೆ ಕಡೆ ಆಗದ ಹಾಗೆ. ಮತ್ತೆ ಗೋಖಲೆಯವರು ಅವರೆಲ್ಲ ಇದ್ರು. ಆಗ ಒಟ್ಟಿಗೆಲ್ಲ ಸೇರಿ ಮತ್ತೆ ಸ್ವಲ್ಪ ಸಮಯ ಹೋದ್ಮೇಲಿಂದ ಧೈರ್ಯ ಬಂತು ಸ್ವಲ್ಪ. ಕಲಾವಿದರು ನಿಮಗೆ ಹೆಲ್ಪ್ ಮಾಡಿದ್ರು ಅಂದ್ರೆ ಲಿಸ್ಟ್ ಮಾಡುವುದರಲ್ಲಿ ಎಲ್ಲ. ಇದರ ನಡುವೆ ನಿಮಗೆ ಅಲ್ಲಿಗ ಪೂಂಜ ಭಾಗವತರು ಆಸ್ಪತ್ರೆಯಲ್ಲಿ ಇರ್ತಾರೆ. ನೀವು ಮತ್ತೆ ನಿಮ್ಮ ಜೊತೆಯಲ್ಲಿ ಬೇರೆ ಯಾರು ಭಾಗವತರು ಬೇರೆ ಯಾರಿದ್ದದ್ದು? ನನ್ನ ಜೊತೆಯಲ್ಲಿ 3ನೇ ಮೇಳದಲ್ಲಿ ದಿವಾಕರಣ್ಣ ಇತ್ತು. ಅವರದೊಂದು ಸಹಕಾರ ಇತ್ತು. ಅವರಿಗೆ ಸಾಧಾರಣ ಪ್ರಸಂಗದ ಅನುಭವ ಇತ್ತು. ಎಲ್ಲ ಪ್ರಸಂಗ ಪುಸ್ತಕಗಳೆಲ್ಲ ಅವರಲ್ಲಿ ಕೈ ಬರಹದ್ದೇ ಪುಸ್ತಕಗಳು. ಅದರ ನಂತರ ಪೌರಾಣಿಕ ಪ್ರಸಂಗದ ಬಹಳ ಅನುಭವಿ ಅವರಿಗೆ ಹೇಳಿ. ಅವರೊಂದು ಬಾರಿ ಒಳ್ಳೆ ಭಾಗವತ. ಅವತ್ತು ಪ್ರತಿ ಒಂದು ಪ್ರಸಂಗವನ್ನು ಕೂಡ ಸೀಲ್ ಲಿಸ್ಟ್ ಮಾಡಿ ಬರೆದು ಪದ್ಯ ಹೀಗೆ, ಈ ಪದ್ಯ ಇಲ್ಲಿ ದಿತ್ತ ಹಾಗೆ ಬರೆದು ತರ್ತಾರೆ ಅವರು. ಮತ್ತೆ ಈಗೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಇದನ್ನು. ವಿಶೇಷವೇ ದೊಡ್ಡ ಸಾಧನೆ ಯುವಕರನ್ನ. ಹೌದು. ಈಗ ಇದರ ನಡುವೆ ನೀವು ಈಗ 3ನೇ ಮೇಳದಲ್ಲಿ ಪೂಂಜ ಭಾಗವತರು ಹೇಗೂ ಆಸ್ಪತ್ರೆಯಲ್ಲಿ ಇರ್ತಾರೆ, ಮತ್ತೆ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗುವಂತದ್ದಿಲ್ಲ ಅಂತ ಹೇಳಿ, ಮತ್ತೆ ಅಲ್ಲಿ ವೇಷದ ಲಿಸ್ಟ್ಗಳಾಗಿರ್ಬೋದು, ನೀವು ಪ್ರಧಾನ ಅನ್ನುವಂಥದ್ದು ನಿಮಗೆ ಹೇಗೂ ಸಿಕ್ಕಿರ್ತದೆ, ಹೊಣೆಗಾರಿಕೆ ಸಿಕ್ಕಿರ್ತದೆ, ಕಲಾವಿದರೆಲ್ಲ ಪೂರಕ ಆಗ್ತಾರೆ. ಇದಾದ ನಂತರ ನಿಮಗೆ ಈಗ ಪ್ರಸ್ತುತ 3ನೇ ಮೇಳದಲ್ಲಿ ಇದ್ದೀರಿ, ನೀವು 3ನೇ ಮೇಳದಲ್ಲಿ ಇದ್ದೀರಿ. ಈ ಪೂಂಜ ಭಾಗವತರ ಅಗಲುವಿಕೆ ಅನ್ನುವಂಥದ್ದು ಆಗ್ತದೆ. ಅದೇ ಸಂದರ್ಭದಲ್ಲಿ ಆದ ಟೈಮಲ್ಲಿ ಅದು 1 ವರ್ಷ ಹಾಗೆ ಇದ್ರು, ಹಾಸ್ಪಿಟಲ್ ಅಲ್ಲಿ ಇದ್ರು. ಹೋಗ್ತಾ ಇದ್ರ ಆಸ್ಪತ್ರೆಗೆ ಹೋಗ್ತಾ ಇದ್ದೆ ಡೈಲಿ. ದಿನಾಲು ಹೋಗುವಾಗ ಇದೆಲ್ಲ ನಮ್ಮಿಂದ ಊಟ ಎಲ್ಲ ಕೊಂಡೋಗಿ ಕೊಡುವುದು ಅಲ್ಲಿಗೆ.
ಎಲ್ಲಿ ಆಸ್ಪತ್ರೆಯಲ್ಲಿದ್ರು? ಅಲ್ಲಿ ಅವರು ಶುರುವಿಗೆ ನಮ್ಮ ಬನ್ಸ್ ಹಾಸ್ಟೆಲ್ ಅಲ್ಲಿ ಇದ್ರು, ಹಾ. ಹಾಸ್ಪಿಟಲ್ ಅಲ್ಲಿ. ಆನಂತರ ಕೊನೆಗೆ ಆಗುವಾಗ ಇಲ್ಲಿ KMCಗೆ ತಂದದ್ದು. ಹಾ, ಹಾ. ಏನು ಆ ಸಂದರ್ಭ ನಿಮ್ಮಲ್ಲಿ ಅವರ ಏನೋ ಮಾತುಗಾರಿಕೆಯಲ್ಲಿ ಏನಾದ್ರು ಇತ್ತ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ? ಅದೇ ಮಾತಾಡ್ತಾ ಇದ್ದದ್ದು ಅವರು. ಅವರು ಹುಷಾರಿಲ್ಲದಿದ್ರು ಅವರು ಮಾತಾಡ್ತಿದ್ದದ್ದು ಯಕ್ಷಗಾನದ್ದೇ. ಹಾ. ಅದು ಪ್ರಸಂಗ, ಇದು ಪ್ರಸಂಗ ಹೀಗೆ ಆಗ್ಬೇಕು. ಹ್ಮ್. ಅದಕ್ಕಿಂತ ಮುಂಚೆ ಎಲ್ಲ ಯಕ್ಷ ಶ್ರಾವಣ ಅಂತ ಎಲ್ಲ ಅವರ ಮನೆಯಲ್ಲಿ ಒಂದು ತಿಂಗಳೆಲ್ಲ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ. ಮಾಡಿದ್ರಿ? ಆ ವರ್ಷ ಅದರ ನಂತರ ಅವರಿಗೆ ಹುಷಾರಿಲ್ಲದಾದ್ದು. ಇದಕ್ಕೆಲ್ಲ ಪಾಠ ಎಲ್ಲ ಅದನ್ನೆಲ್ಲ ತಿದ್ದುಪಡಿ ಮಾಡ್ಬೇಕು, ಪೂರ್ವರಂಗದ ತಪ್ಪುಗಳನ್ನೆಲ್ಲ ತಪ್ಪುಗಳು. ತಿದ್ದಬೇಕು. ಹಾ, ಹಾ. ಹಾಗೆ ಮನೆಯಲ್ಲೇ ಕ್ಲಾಸ್ ಮಾಡ್ತಾ ಇದ್ರು. ವೈಯಕ್ತಿಕವಾಗಿ ನಿಮಗೆ ಏನಾದ್ರು ಹೇಳಿದಾರ ನೀವು? ಎಷ್ಟು ಹೇಳಿಕೊಟ್ಟಿದ್ದಾರೆ. ಅಲ್ಲ, ಹುಷಾರಿಲ್ಲದ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅದೇ ಹೇಳಿದ್ರು, ಈಗ ಜವಾಬ್ದಾರಿ ಉಂಟಲ್ಲ, ನೋಡಿಕೊಳ್ಬೇಕು, ಓದಬೇಕು, ಇಡೀ ಪ್ರಸಂಗವನ್ನು ಓದಿಕೊಂಡು ಹೋಗ್ಬೇಕು. ಹ್ಮ್. ಹಾಗೆ ನಾವು ಮತ್ತೆ ಇದೊಂದು ವೇಷ, ಇದ ಲಿಸ್ಟಿನ ಬಗ್ಗೆ ಕೂಡ ಅದನ್ನೆಲ್ಲ ಅದು ನಾವೇ ಮಾಡ್ಬೇಕು, ಇನ್ನೊಬ್ಬರಿಗೆ ಕೊಡಬಾರ್ದು. ಸರಿಯಾ ತಪ್ಪ ಅದನ್ನು ನಾವೇ ಮಾಡ್ಬೇಕು. ಅದು ಇನ್ನೊಬ್ಬರ ಕೈಗೆ ಹೋದ ಕೂಡಲೇ ಮೇಳದಲ್ಲಿ ಎಲ್ಲ ಬರ್ತದೆ. ಮನಸ್ತಾಪ, ಹೌದು, ಅವರ ಮಾತು ಕೇಳ್ತಾರೆ, ಇವರ ಮಾತು ಅದೆಲ್ಲ ಬರ್ತದೆ. ಅದನ್ನೆಲ್ಲ ನೋಡಿಕೊಂಡು ಹೋಗ್ಬೇಕು. ಮತ್ತೆ ಆಗ ಅವರು 1 ವರ್ಷದ ಮಟ್ಟಿಗೆ ನನಗೆ ಅಲ್ಲಿ ಆಸ್ಪತ್ರೆಗೆ ಹೋಗ್ತಾ ಇದ್ದೆ ನಾನು. ಮತ್ತೆ ಇಲ್ಲಿ ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅವರಿಗೆ, ಒತ್ತಡ. ಆದ್ರೂ ಕೆಲವೆಲ್ಲ ಸಮಸ್ಯೆಗಳು, ಪದ್ಯಗಳೆಲ್ಲ ಏನಾದ್ರೂ ಗೊಂದಲಗಳಿದೆ, ಅದನ್ನು ಕೇಳಿದ್ರೆ ಅವರಿಗೆ ಒಂದು ತುಸು ನೆಮ್ಮದಿ ಕೂಡ ಆಗ್ತದೆ. ಅಲ್ಲಿ ಅದು ಒಂದು ಮರೆತು ಹೋಗ್ತದೆ ಹಾಗೆ. ಅಲ್ಲಿ ಎಲ್ಲ ಹೋಗ್ತಾ ಇದ್ವಿ. ಮತ್ತೆ ರಜೆ ಮಳೆಗಾಲದಲ್ಲಿ ಕೊನೆಗೆ ತಿರುಗಾಟ ಭೇಟಿ ಆದವರನ್ನು ಆಸ್ಪತ್ರೆಯಲ್ಲಿ ನಾನು ಇದ್ದೆ. ಅವರನ್ನು ಕೊಂಡು ಹೋಗುವಾಗ ಇಲ್ಲಿಗೆ, ಅಲ್ಲಿಂದ ಬನ್ಸ್ ಹಾಸ್ಟೆಲಿಂದ ಇಲ್ಲಿಗೆ KMC ಶಿಫ್ಟ್ ಮಾಡುವಾಗ ನಾನು ಇದ್ದೆ. ಆಂಬ್ಯುಲೆನ್ಸ್ ಅಲ್ಲಿ ನಾವು ಕೂಡ ಹೋಗಿ ಅಲ್ಲಿ ಹೋಗಿ ಮತ್ತೆ ಮಾತುಕತೆ ಇರಲಿಲ್ಲ. ಕೊನೆಯ ಬಾರಿ ಇಲ್ಲಿಯೇ ಮಾತಾಡಿ? ಹೌದು, ಆಸ್ಪತ್ರೆಯಲ್ಲಿ ಮಾತಾಡಿದ್ದು ಅಂತೇಳಿ. ಏನ್ ಹೇಳ್ತೀರಿ ಪೂಂಜ ಭಾಗವತರ ಬಗ್ಗೆ ನಿಮ್ಮದೇ ಅಭಿಪ್ರಾಯದಲ್ಲಿ? ಯಕ್ಷಗಾನದಲ್ಲಿ ಒಂದು ಸವ್ಯಸಾಚಿ, ಎಲ್ಲಾ ವಿಷಯವನ್ನು ತಿಳಿದಂತ ಒಬ್ಬ ಮಹಾನ್ ಚೇತನ. ಮತ್ತೆ ಅವರ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವ, ಅವರು ಯಾರನ್ನು ಕೂಡ ಸಮಾನವಾಗಿ ನೋಡುವಂತ ಅದು ಯಾರಿಗೂ ಬರ್ಲಿಕ್ಕಿಲ್ಲ ಅಷ್ಟೊಂದು. ಮತ್ತೆ ಒಂದು ಚೂರು ನಾಂತಿ ಗೊತ್ತಿದೆ ಅಂತ ಒಂದು ಅಹಂ ಗೊತ್ತಿಲ್ಲ ಅವರ ಹಾಗೆ. ಅದಕ್ಕೆ ಒಂದು ಜೀವನ ಮುಡಿಪಾಗಿಟ್ಟು ಯಕ್ಷಗಾನ ಅಂದ್ರೆ ಆಯ್ತು ಅವರಿಗೆ, ಪ್ರಪಂಚವೇ ಅದೇ. ಮತ್ತೆ ಅವರು ಒಟ್ಟಿಗೆ ಯಾರು ಎಷ್ಟು ಪ್ರೀತಿ ಅಂದ್ರೆ, ನನಗೆ ಒಂದು ದಿವಸ ಒಂದು ಅದ್ಭುತವಾದ ಒಂದು ಆಸ್ಪತ್ರೆಯಲ್ಲಿ ನಾವು ಕೂಡ ಹೊರಗಡೆ ಇದ್ದೀವಿ. ನಮ್ಮ ರಂಗಸ್ಥಳದವರು ಸುರೇಶ್ ಅಣ್ಣ ಅಂತ, ನಗ್ರಿ ಸುರೇಶ್, ರಂಗಸ್ಥಳದ ಇದೆಲ್ಲ ಸಹಾಯಕರು. ಅವರೊಂದು ದಿವಸ ಬಂದು ಅಲ್ಲಿ ಅವರನ್ನು ನೋಡ್ಬೇಕು ಅಂತ ಅವರಿಗೆ ಆಸೆ. ಅವರು ಒಟ್ಟಿಗೆ ಇದ್ರು, ಇವರು ರಾತ್ರಿ ಎಬ್ಬಿಸುವುದೆಲ್ಲ ಈ ಸುರೇಶ್ ಅಣ್ಣ. ಹಾಗೆ ಅವರು ಹೋದಾಗ ಇವರನ್ನೊಮ್ಮೆ ನನಗೆ ಭಾಗವತಿರಿ ಹೊರತು ಅಂತ ಹೇಳಿ, ಬೋಯ್ರೆ ಉಡುಪುಜಿ ರೈತ ಎಮರ್ಜೆನ್ಸಿ ತೊಳೆ ಹೊರತು ಓಡಿ ಅಂತಿದ್ದು. ಹಾಗೆ ಅವರು ಒಳಗೆ ಮತ್ತೆ ಒಮ್ಮೆ ಅವರ ಹತ್ರ ನರ್ಸ್ ಅಂತ ಹೇಳಿ ನಾನು ಮತ್ತೆ ಇವರೆಲ್ಲ ಆಸ್ಪತ್ರೆಯಲ್ಲಿ ಹೋಗಿ ಕೂಗುವ. ನಾನು ಹೋಗಿ ಇವರು ಬಂದ ಮೇಲೆ ಒಂದು ಕೂಗಿದ್ದಾರೆ ಈ ಸುರೇಶ್ ಅಣ್ಣ. ಅಂದ್ರೆ ಅಷ್ಟು ಪ್ರೀತಿ ಅವರ ಮೇಲೆ, ಅವರಿಗೆ ಇವರ ಮೇಲೆ ಎಷ್ಟು ಪ್ರೀತಿ ಇರಬಹುದು ಅದರಲ್ಲಿ ಗೊತ್ತಾಗ್ತದೆ. ಭಾಗವತಿ ಪಾತಿ ಅಷ್ಟು ಒಡನಾಟ ಇತ್ತು ಅವರಿಗೆ. ಅಂತ ಅವರ ಮೇಲೆ ಎಷ್ಟು ಪ್ರೀತಿ, ಇವರಿಗೆ ಅವರ ಮೇಲೆ ಎಷ್ಟು ಪ್ರೀತಿ ಅವರಾದ್ರೆ ಕೊನೆಯ ಕಾಲ ಅಂತ ಕಾಣ್ತದೆ. ಪಾತಿರ್ಜಿರಂತೆ. ಅಂದ್ರೆ ಅಷ್ಟು ಅವರ ನಮಗೆ ನೋಡುವಾಗ ಅವರು ಗಂಭೀರ ಕಾಣ್ತಾರೆ. ಅವರ ಅಷ್ಟು ಒಳ್ಳೆ ಮನಸ್ಸು. ಬಹಳಷ್ಟು ಶಿಷ್ಯರನ್ನು ಸಿದ್ಧ ಮಾಡಿದ್ರು ಅಂತ ಕಾಣ್ತದೆ. ಶಿಷ್ಯರು ಅಂದ್ರೆ ಅವರಿಗೆ ನೋಡುವಾಗ ನಮ್ಗೆ ಹೋಗುವಾಗ ಅವ್ರ ಹೆದರಿಕೆ ಆಗ್ತದೆ. ಅವರ ಮನಸ್ಸು, ಅವರ ಹಾಸ್ಯದ ಒಂದು ಇದೆಲ್ಲ ಬಾರಿ ಅವರ ತುಂಬಾ ಸಮಯ ಅವರೊಟ್ಟಿಗೆ ಇದ್ರೆ ಮತ್ತೆ ಗೊತ್ತಾಗ್ತದೆ. ಹೀಗೆ ನೋಡುವಾಗ ಅವರು ಗಂಭೀರ ಆಗಿರ್ತಾರೆ. ಪೂಂಜಾ ಭಾಗವತರ ಶಿಷ್ಯರು ಯಾರೆಲ್ಲ ಇದ್ದಾರೆ ಅಂತ ಗೊತ್ತ? ನೀವು ನಾನು ಶುರುವಿಗೆ ಹೋಗ್ತಾ ಇದ್ದೆ. ಅದರ ನಂತರ ನಮ್ಮ ಮಯೂರ್ ನಾಯಿಗ ಹರಿಯಣ್ಣನ ಮಗ ಒಳ್ಳೆ ಕಲ್ತಿದ್ದಾನೆ. ಅವರಿಗೆ ಛಂದಸ್ ಎಲ್ಲ ಜ್ಞಾನ ಉಂಟು. ಮತ್ತೆ ಧೀರಜ್ ರೈ ಬರ್ತಾ ಇದ್ರು. ಮತ್ತೆ ಅಲ್ಲಿ ಒಂದು 2 ತಿಂಗಳ ಕಾಲ ಮತ್ತೆ ಎಲ್ಲ ಭಾಗವತರನ್ನೆಲ್ಲ ಸೇರಿಸಿ ಕಮ್ಮಟ ಎಲ್ಲ ಆಯ್ತು ಇಲ್ಲಿ ಯೂನಿವರ್ಸಿಟಿ. ಅದಕ್ಕೆಲ್ಲ ಎಲ್ಲಾ ಭಾಗವತರು ಸಾಧಾರಣ ಬಂದಿದ್ದಾರೆ. ಅಂಡಾಲ ಭಾಗವತರು, ಭವ್ಯಶ್ರೀ ಅವರು, ಮತ್ತೆ ಕಡಂಬಳಿ ತಯಾರು, ಉಳಿತ್ ತಯಾರೆಲ್ಲ ಅಲ್ಲಿಗೆ ಬರ್ತಾ ಇದ್ರು. ಮನೆಯಲ್ಲಿ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿ ಎಲ್ಲ ಹೊಸ ಪ್ರಯೋಗಗಳೆಲ್ಲ ಮಾಡ್ಲಿಕ್ಕೆಲ್ಲ ಅಲ್ಲಿ ಬರ್ತಾ ಇದ್ವಿ. ಈಗ ಪೂಂಜ ಭಾಗವತರ ನಂತರ ಈಗ ಕೂಡ 3ನೇ ಮೇಳದಲ್ಲಿ ಇದ್ದೀರಿ. ಎಷ್ಟು ವರ್ಷ ಆಯ್ತು 3ನೇ ಮೇಳದಲ್ಲಿ? 3ನೇ ಮೇಳದಲ್ಲಿ ಈಗ ಇನ್ನು 5ನೇ ವರ್ಷದ. ಹೇಗಾಯ್ತು ತಿರುಗಾಟ? ತೊಂದರೆ ಇಲ್ಲ. ಯಾರ ಕಲಾವಿದರೆಲ್ಲ ಒಡನಾಟ ಆಗ್ತಾ ಇದೆ?
ಈಗ ಅದರ ನಂತರ ಈ ಕೆಲವು ವರ್ಷದಲ್ಲಿ ಕೆಲವು ಬಿಟ್ಟೆಲ್ಲ ಹೋದ್ರು ಹ್ಮ್. ಈಗ ಪ್ರಸ್ತುತ ಈಗ ಪ್ರಸ್ತುತ ಮೂರನೇ ಮೇಳದಲ್ಲಿ ಮೂರನೇ ಮೇಳದಲ್ಲಿ ಇದ್ದೀರಿ. ಕಲಾವಿದರ ಮಟ್ಟಿಗೆ ಹೇಳುದಿದ್ರೆ ತೊಂದರೆ ಇಲ್ಲ ಈಗ ಅಲ್ಲ ಯಾರೆಲ್ಲ ಅಮ್ಮುಂಜಿ ಅವರಿದ್ದಾರೆ, ಅಮ್ಮುಂಜೆ ಅವರಿದ್ದಾರೆ, ಮತ್ತೆ ಹರಿನಾರಾಯಣ ಭಟ್ರು ಇದ್ದಾರೆ, ಭಟ್ರು ಇದ್ದಾರೆ. ಎಳನೀರು, ಮತ್ತೆ ನಮ್ಮ ಬೋಳಂತೂರು ಜಯರಾಮ್ ಪುನಃ ಬಂದಿದ್ದಾರೆ ಮೇಳಕ್ಕೆ. ಮತ್ತೆ ಬಾಬಣ್ಣ ಹಾಸ್ಯಗಾರು, ಒಳ್ಳೆ ಹಾಸ್ಯಗಾರು, ಅವರಲ್ಲಿ ಕೂಡ ತುಂಬಾ ಅನುಭವ ಉಂಟು. ಅವರಲ್ಲಿ ಕೂಡ ತುಂಬಾ ಕಲ್ತಿದ್ದೆ ನಾನು. ಬರುವಾಗ ಅವರಿದ್ರು ಅದರಲ್ಲಿ ಹಾಸ್ಯಕ್ಕೆ ಅವರೇ ಇದ್ರು. ಹಾಗೆ ಅವರು ಕೂಡ ನನಗೆ ಶುರುವಿನಿಂದ ಹಾಸ್ಯಗಾರರದೊಂದು ಅಲ್ಲಿ ಒಳಕುಂಜದವರ ಹಾಗೆ ಇವರು ಕೂಡ ನನಗೆ ತುಂಬಾ ಸಹಕಾರ ನೀಡಿದ್ದಾರೆ. ಇನ್ನು ಇದರಲ್ಲಿ ವೇಷದಲ್ಲಿ ಅರುಣ ಇದ್ದಾನೆ, ಅರುಣ್ ಕೋಟ್ಯಾನ್ ವೇಷಧಾರಿಗಳಾಗಿ. ಚೆಂಡೆ ಮದ್ದಳೆ ಇದರಲ್ಲಿ ನಿಮ್ಮ ಚೆಂಡೆ ಮದ್ದಳೆ ಈಗ ದಯಾನಂದ ಅಣ್ಣ, ನಿಜಾರ ಸೂರಜ್ ಅವರಿದ್ದಾರೆ, ಸೂರಜ್ ಇದ್ದಾನೆ, ಮತ್ತೆ ಸದಾನಂದ ಅಣ್ಣ. ದೇವಣ್ಣನಿಗೆ ಸಂಗೀತಗಾರನಾಗಿದ್ದಂತಹ ದೇವಿ ಪ್ರಸಾದ್ ಆಳ್ವರಿಗೆ ಪ್ರಧಾನ ಭಾಗವತಿಗೆ ಹೊಣೆಗಾರಿಕೆಯನ್ನು ಹೊತ್ತಿದ್ದೀರಿ. ಅಲ್ಲಿಗೂ ಇಲ್ಲಿಗೆ ಏನು ಬದಲಾವಣೆ ಇದೆ? ನಿಮ್ಮನ್ನ ನೋಡುವಂತಹ ಅಭಿಮಾನಿಗಳಿಗೆ ಕಲಾವಿದರ ಮಟ್ಟ ನಿಮ್ಮನ್ನ ಹೇಗೆ ಕಾಣ್ತಾರೆ ಅಂತ ಹೇಳಿ. ಅದೇನು ಹೆಚ್ಚು ವ್ಯತ್ಯಾಸ ಇಲ್ಲ. ಆಗ್ಲೂ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು ಸಂಗೀತದಲ್ಲಿ ಇರುವಾಗ, ಈಗಲೂ ಅಷ್ಟೇ. ಈಗಲೂ ಹಾಗೆ ಹಾಗೆ ಆದ್ರೂ ಅಭಿಮಾನಿ ವರ್ಗ ಸ್ವಲ್ಪ ವಿಸ್ತರಿಸಿದೆ ಅಂತ ಕಾಣ್ತದೆ. ವಿಸ್ತರಿಸಿದ್ದು ಅಂತಲ್ಲ, ಸ್ವಲ್ಪ ಹೆಚ್ಚಾಯ್ತು, ಅವಕಾಶಗಳೆಲ್ಲ ಹೆಚ್ಚು ಆರಂಭ ಆಯ್ತು ಬರ್ಲಿಕ್ಕೆ. ಎಲ್ಲ ವಿಪರೀತ ಎಲ್ಲ ಯಾರು ನಮ್ಮ ಅಭಿಮಾನಿಗಳೇ, ನನ್ನ ಅಭಿಮಾನಿಗಳಿದ್ರು ಯಾರು ಹಾಗೆ ಇಲ್ಲ. ಅವರು ಅಲ್ಲಿಂದಲ್ಲಿ ನೋಡಿಕೊಂಡು ಮಾತಾಡಿಕೊಂಡು ಹೋಗುದು ಅಷ್ಟೇ. ಮತ್ತೆ ಇದ್ರೆ ಕಾರ್ಯಕ್ರಮಗಳಿಗೆಲ್ಲ ಹೇಳ್ತಾರೆ. ಹೌದು. ಈಗ ಪ್ರಧಾನ ಜಾಗ ಸಿಕ್ಕಿದ ಮೇಲೆ ನೀವೆಷ್ಟು ಬದಲಾದ್ರಿ? ಅಂದ್ರೆ ಯಕ್ಷಗಾನದ ವಿಚಾರದಲ್ಲಿ ಹೇಳುವಂತದ್ದು ನಾನು, ನಿಮ್ಮ ಜ್ಞಾನ ಸಂಪತ್ತು ಸ್ವಲ್ಪ ವಿಸ್ತಾರ ಆಯ್ತು ಅಂತ ಕಾಣ್ತದೆ ಪ್ರಧಾನ ಹೊಣೆಗಾರಿಕೆ ಬಂದ ಮೇಲೆ. ವಿಸ್ತಾರ ಆಯ್ತು. ಪ್ರಸಂಗಗಳು ಅನಿವಾರ್ಯ ಈಗ ನೋಡ್ಲೇಬೇಕು. ಈಗ ಮುಂಚಿನವರು ಕೇಳಿದ್ರೆ ಸ್ವಲ್ಪ ಆದ್ರೂ ಹೇಳಲೇಬೇಕು. ನನಗೆ ಗೊತ್ತಿತ್ತು ಅದಕ್ಕೆ ಅರ್ಕನ ಅಲ್ವಾ ಅಂತಾನೆ. ಆ ದೇವರದ್ದೊಂದು ದಯೆ ಅಂತ ಹೇಳ್ಬೇಕು. ಕಟೀಲ್ ತಾಯಿಯ ದಯೆಯಿಂದ ಮಾತ್ರ ಅದು ನನಗೆ ಹಾಗೆ ಆದದ್ದು. ನಿರೀಕ್ಷೆ ಇತ್ತ ಕಟೀಲ್ ಮೇಳದ ನಾನೊಬ್ಬ ಪ್ರಧಾನ ಭಾಗವತಿಕೆ ಆಗ್ಲಿಕ್ಕೆ ನಾನು ಮೇಳಕ್ಕೆ ಬಂದದ್ದೇ ಒಂದು 2 ವರ್ಷ ಅನುಭವ ಮಾಡಿ ಮತ್ತೆ ಹೋಗುವ ಅಂತ ಬಿಡುವ ಅಂತ ಹೋದದ್ದು. ಅದು ತಾಯಿಗೆ ಬೇಕು ಅಂತ ಪ್ರಧಾನದ ಭಾಗವತನಾಗಿ ಬೇಕು ಅಂತ. ಅದರಲ್ಲಿ ಯಾವ್ದು ಪ್ರಧಾನ ಇದು ಸಂಗೀತ ಅಂತ ಇಲ್ಲ ಅದರಲ್ಲಿ ಇಲ್ಲ. ಈಗಲೂ ಯಾರು ಹೇಳುದಿದ್ರೆ ಅದರಲ್ಲಿ ಯಾರಿಗಾದ್ರೂ ಒಂದು 4 ಪದ್ಯ ಸಾಕು ಒಳ್ಳೇದು ಮಾಡ್ಲಿಕ್ಕೆ. ಮೇಳದಲ್ಲಿ ಅಷ್ಟೊಂದು ಅದಕ್ಕೆ ತೊಡಗಿಸಿಕೊಳ್ಬೇಕು ನಾವು. ಯಕ್ಷಗಾನದ ಭಾಗವತಿಕೆ ಆಗ್ಲಿ, ಒಂದು ವೇಷಧಾರಿ ಆಗ್ಲಿ, ಸಣ್ಣದು ಅಂತ ಅದನ್ನ ಎಣಿಸ್ಲಿಕ್ಕಿಲ್ಲ ಯಾವುದು ವಿಭಾಗ ಇದು. ಚಕ್ರತಾಳ ಬಾರಿಸಿದ್ರೆ ಇಡೀ ಪ್ರಸಂಗದ ಮಾಹಿತಿ ಬರ್ತದೆ. ಹಾಗೆ ಅದರಲ್ಲಿ ಅದೇನು ದೊಡ್ಡ 1ನೇ ಭಾಗವತಾಗಿ ಹೆಚ್ಚು ಪದ್ಯ ಹೇಳುದು, ಅದಷ್ಟೇ ಪದ್ಯ ಅಷ್ಟೇ ಅಲ್ಲ, ಅದೇ ಹೇಳುದು, ಅದೇ ಸ್ವರದಲ್ಲಿ ಅದೇ ತಾಳ. ಈಗ ಪ್ರಧಾನ ಭಾಗವತ ಆಗಿದ್ದೀರಿ, ಹೇಗೂ ಯಾವ್ದು ತುಂಬಾ ಕಷ್ಟ ಅಂತ ಆಗ್ತದೆ ನಿಮಗೆ ಹೀಗೆ ಹೊಣೆಗಾರಿಕೆಯಲ್ಲಿ? ಪ್ರಧಾನ ಭಾಗವತರಾಗಿ ಹೇಗೂ ಇದ್ದೀರಿ, ನನಗೆ ಇದು ತುಂಬಾ ಕಷ್ಟ ಆಗ್ತದೆ ಒಮ್ಮೊಮ್ಮೆ ಅಂತ ಹೇಳಿ ಆಗೋದಿದ್ರೆ ಲಿಸ್ಟ್ ಮಾಡುವಂತದ್ದ ಯಾವ ರಂಗದಲ್ಲಿ ಕೂಡ. ಈಗ ಪೂರ್ವರಂಗಕ್ಕೆ ಶುರು ಹೋಗುವಾಗ ಅಯ್ಯೋ ಇದಾಗ್ಲಿಕ್ಕಿಲ್ಲ, ಅದೇ ಒತ್ತಡ, ಅಂತ ಒತ್ತಡವೇ ಇದು ಕೂಡ. ಅದನ್ನು ಮತ್ತೆ ನಾವು ಅದಕ್ಕೆ ಒಂದು ದಿವಸ ಇಲ್ಲೊಂದು ಕೇಳಿ ಅದರ ಕಡಿಮೆ ಆಗ್ಲಿಕ್ಕಿಲ್ಲ. ನಾವು ಇನ್ನೊಬ್ಬರಲ್ಲಿ ಕೇಳಿ ಅದು ಹೇಗೆ ಅದರ ಬಗ್ಗೆ. ಹಾಗೆ ಇದ್ರೆ ನಮ್ಗೆ ಏನು ಇಲ್ಲ, ಅಹಂ ಇರ್ಬಾರ್ದು. ಎಲ್ಲಿ ಹೋದ ಕೂಡಲೇ ಯಾರು ಭಾಗವತನಿಗೆ ಆದ್ರೂ, ಒಬ್ಬ ದೊಡ್ಡ ವೇಷಧಾರಿಗೆ ಆದ್ರೂ, ಅದು ನಾವು ಇದ್ದ ಕೂಡಲೇ ನಮ್ಗೆ ಒಂದು ಕೋಪ ಜಾಸ್ತಿ. ಅದೆಲ್ಲ ಈ ಭಾಗವತರಿಗೆ ಬೇಕೇ ಬೇಕು, ಯಕ್ಷಗಾನ ರಂಗದಲ್ಲೇ ಬೇಕು. ಈಗ ಕೂಡ್ಲೆ ಕೋಪ ಬರುದು, ಅದು ಒಂದೊಂದ್ಸಲ ನಮ್ಮನ್ನು ಬಿಡುದಿಲ್ಲ, ಅದು ಬಂದು ಹೋಗ್ತದೆ. ಅದು ಹಾಗೆ ಮಾಡಿದ ಕೂಡ್ಲೆ ನಮಗೆ ಕೂಟಕ್ಕೆ ಆಗುದಿಲ್ಲ. ಅದು ಟೀಮ್ ವರ್ಕ್ ಅಲ್ಲ. ಈಗ 50-55 ಜನ ಇರ್ತಾರೆ, ಎಲ್ಲರೂ ಕೂಡ ಮೇಳಕ್ಕೆ ಅನಿವಾರ್ಯ. ಒಂದು ಕೆಲಸದವರಿಂದ ಹಿಡಿದು ಭಾಗವತನಿಂದ ಪೂಜೆ ಭಟ್ರು, ಹಾಸ್ಯಗಾರರು, ಬಾಕಿ ಕಲಾವಿದರು, ಅದರಲ್ಲಿ ನಿತ್ಯ ವೇಷ ಮುಖ್ಯ, ಅವರೆಲ್ಲ ಬೇಕೇ ಬೇಕು. 2-3 ವೇಷ ಹೋಗ್ತದೆ, ಎಲ್ಲರೂ ಪ್ರಾಮುಖ್ಯವೇ ಮೇಳಕ್ಕೆ. ಅದರ ಎಡೆಯಲ್ಲಿ ಹೇಗೆ ಆಗ್ತದೆ ನಮ್ಗೆ ಇದನ್ನೆಲ್ಲ, ಈ ಒಂದೊಂದು ನಮ್ಮದು ಹಾರ್ಡ್ ವರ್ಕ್ ಅಲ್ಲ, ಯಕ್ಷಗಾನದ ರಂಗವೇ ಅದು ಹಾಗೆ. ಈ ಬಾಕಿ ರಂಗದಾಗೆ ಸಂಗೀತ ಕಚೇರಿಯೋ ಅಲ್ಲ, ಒಂದು ಭರತನಾಟ್ಯವೋ ಅಲ್ಲಿ ಅಷ್ಟೇ ಒಂದು ವೇದಿಕೆಯಲ್ಲಿ ಮಾತ್ರ. ಇಲ್ಲಿ ಚೌಕಿಯಿಂದ ಹೊರಟು ಅಲ್ಲಿ ರಂಗಸ್ಥಳದ ಪ್ರದರ್ಶನ, ಅದು ಕೂಡ ತುಂಬಾ ಹಾರ್ಡ್ ವರ್ಕ್. ಅಲ್ಲಿ ಎಲ್ರು ಮಾಡ್ಬೇಕಲ್ಲ, ಅದು ಭಾರಿ ಕಷ್ಟ. ಅಲ್ಲಿ ಕೋಪ, ಇದೆಲ್ಲ ತಾಪ ಎಲ್ಲ ಜಾಸ್ತಿ. ಅದಕ್ಕೆ ಇವರದು ಯಾರದು ನಮ್ಮ
ಸಂಘಟಕರು ಕೂಡ ಅದಕ್ಕೆ ಯಕ್ಷಗಾನಕ್ಕೆ ಜಾಸ್ತಿ ಸಹಕಾರಿಗಳಾಗಿದ್ರೆ ಮಾತ್ರ, ಬಾಕಿ ಪ್ರದರ್ಶನಕ್ಕೆ ಅಷ್ಟು ಬೇಡ. ಬೇಡ ಅಂತ ಹೇಳಿ. ಯಕ್ಷಗಾನ ಅಲ್ಲಿ ಪ್ರತಿಯೊಬ್ಬರಲ್ಲಿ ಬರುದು ಇದು ಕ್ಲಾಶ್ ಬರ್ತದೆ ಅಲ್ಲಿ ಮಾತಾಡಿದ ಕೂಡಲೇ. ಹೌದು, ಅದು ಸರಿಯಾಗ್ಲಿಲ್ಲ, ಇದು ಸರಿಯಾಗ್ಲಿಲ್ಲ, ಇದು ಯಕ್ಷಗಾನದಲ್ಲಿ ಬಂದಷ್ಟು ಬೇರೆ ಬರುದಿಲ್ಲ. ಅದರಲ್ಲಿ ನಿದ್ದೆ ಇಲ್ಲ ಅಂತ ಹೇಳಿ. ಅದನ್ನೆಲ್ಲ ಇಟ್ಕೊಂಡು ಇದನ್ನೆಲ್ಲ ನಾವೊಂದು ಒಟ್ಟುಗೂಡಿ ಹೋಗುವುದು ದೊಡ್ಡ ವಿಷಯ ಅಂತ ಹೇಳಿ. ಅದೇ ಜವಾಬ್ದಾರಿ. ಕೂಟ ಹಾಳಾಗಬಾರ್ದು. ಈಗ ನಾನು ಕೇಳುವಂತದ್ದು, ದೇವಿಪ್ರಸಾದರು ಸಂಗೀತಗಾರರಾಗಿರುವಾಗ ಇದ್ದ ವ್ಯಕ್ತಿಗೂ ಈಗ ಪ್ರಧಾನ ಭಾಗವತರಾದ ನಂತರ ಇರುವಂತಹ ವ್ಯಕ್ತಿತ್ವಕ್ಕೂ ತುಂಬಾ ಬದಲಾವಣೆ. ಈಗ ಅವರು ಫುಲ್ ಚೇಂಜ್ ಆಗಿದ್ದಾರೆ ಜನ ಅಂತ ಹೇಳಿ ಕೆಲವರ ಅಭಿಪ್ರಾಯ. ಏನ್ ಹೇಳ್ತೀರಿ ಅದಕ್ಕೆ? ಈಗ ಅವರು ಸಂಗೀತಗಾರರಾಗುವಾಗ ಬೇರೆ, ಈಗ ಮೈನ್ ಸೀಟ್ ಬಂದಿದೆ, ವ್ಯಕ್ತಿ ಚೇಂಜ್ ಇದೆ. ಅದಕ್ಕೆ ನೀವು ಅವ್ರಿಗೆ ಏನು ಹೇಳ್ತೀರಿ? ಅವ್ರಿಗೆ ಏನು ಹೇಳಲಿಕ್ಕೆ ನಾನು ಈಗ ಯಕ್ಷಗಾನದಲ್ಲಿ ದೊಡ್ಡ ಏನು ಮೇನ್ ಭಾಗವತನೇ ನನಗೆ ಆ ಸ್ಥಾನ ದೇವರು ಕೊಟ್ಟದ್ದಷ್ಟೇ. ನನ್ನಿಂದ ಏನಾಗ್ಲಿಲ್ಲ, ಅದು ಇನ್ನೂ ಕಲೀಲಿಕ್ಕೆ ಉಂಟು ನಾವು ಯಕ್ಷಗಾನದಲ್ಲಿ ಅಷ್ಟೇ. ನಿಮ್ಮ ಮೇಲೆ ಅಪವಾದಗಳು ಬರ್ಲಿಲ್ವಾ? ಅಂದ್ರೆ ಹಾಗೆ ಪ್ರಧಾನ ಭಾಗವತ ಆಗಿದ್ದೀರಿ, ಆರ್ಮಾನ್ ನಾವು ಸರಿ ಹಾಕ್ತೀವಿ, ಇವನ್ ಸರಿ ಹಾಕ್ತೀವಿ, ಯಾರೇ ಗೊತ್ತುಜಿ ಇಂತಹ ನಿಮ್ಮ ಆರಂಭದಲ್ಲಿ ಹಾಗೆ ಇದ್ರು. ಅವ್ರ ಹತ್ರ ನನಗೆ ತಪ್ಪಿದ್ರೆ ಅವ್ರ ಹತ್ರ ಕೇಳಿಕೊಂಡು ಹೇಳ್ತಾ ಇದ್ರು. ಕಲಾವಿದರು ಯಾರು ನನಗೆ ಹಾಗೆ ಹೇಳಿಲ್ಲ. ಇನ್ನು ಸರಿ ಆಪುಜಿ ಇದೆಲ್ಲ ಸರಿ ಆಗ್ತದೆ, ಸರಿ ಆಪುಜಿ ಅಂತ ಹೇಳುವವರೇ ಬೇಕು. ಹಾಗಿದ್ರೆ ನಾವು ಕಲಿಯುದು. ಕೆಲವೊಮ್ಮೆ ಪ್ರಧಾನ ಭಾಗವತ ಯಾರು ಇದ್ದಾರೆ, ಲಿಸ್ಟ್ ಹಾಕುವಂತದ್ದು ಸರಿ ಇರುದಿಲ್ಲ, ಆ ಪದ್ಯ ಹೇಳುದು ಸರಿ ಇಲ್ಲ, ಈ ಪದ್ಯ ಅದು ಹಾಗೆಲ್ಲ, ಇಂತಹ ಪದ್ಯ ಹೇಳುದು ಸರಿ ಇಲ್ಲ ಅಂತ ಲಿಸ್ಟ್ ಹಾಕುದರಲ್ಲಿ ಅದು ಬಂದೇ ಬರ್ತದೆ. ಬಂದಿದೆ. ಅದನ್ನ ಹೇಗೆ ನೀವು ಚಾಲೆಂಜ್ ರಿಸೀವ್ ಮಾಡಿಕೊಳ್ತೀರಿ ಅಂತ ಹೇಳುದು? ಅದಕ್ಕೆ ಸ್ವಲ್ಪ ಪ್ರಧಾನ ಭಾಗವತರಾಗಿ ಅದೇ ಹೇಳುದು, ಆ ಸಮಯದಲ್ಲಿ ನಾವು ನಮ್ಮ ತಾಳ್ಮೆಯನ್ನು ಇಟ್ಕೊಂಡು ರಂಗದಲ್ಲಿ ಕೂಡ ಒಂದು ಲೋಪ ಆಗದಾಗಿ ಅಂತವರನ್ನು ಕೋಪ ಮಾಡಿದ್ರೆ ಅವರದ್ದು ಕೂಡ ಸ್ಥಿತಿ ಆಗಿರ್ತದೆ. ರಾತ್ರಿ ಇದೆಲ್ಲ ಹಗಲೆಲ್ಲ ಕೆಲಸಕ್ಕೆ ಹೋಗಿ ಇದಕ್ಕೆಲ್ಲ ಬರುದು, ಅದರ ಎಡೆಯಲ್ಲಿ ಇದು ಇನ್ನೊಬ್ರು ಹೊರಗಿಂದ ಬಂದವರೆಲ್ಲ ಹೇಳುವುದು, ಇದನ್ನೆಲ್ಲ ಕೇಳಿಕೊಂಡೆಲ್ಲ ರಂಗದಲ್ಲಿ ಹಾಳು ಮಾಡ್ತಾರೆ. ನಮ್ಮದು ಮೇಳದ ಕಟೀಲ್ ಮೇಳದ ಆಟ ಅಲ್ಲ, ಹಾಳಾಗಬಾರ್ದಲ್ಲ. ಯಾರು ಕೂಡ ನೋಡಿ ನಾವು ಅದಕ್ಕೆ ಆದಷ್ಟು ತಾಳ್ಮೆಯಲ್ಲಿ ಅವರಿಗೆ ಒಪ್ಪಿಸಿ ಮತ್ತೆ ನಮ್ಮ ಕರ್ತವ್ಯ ಮಾಡಿದ್ರೆ ನಮ್ಮದು ಮತ್ತೆ ಮುಗೀತಲ್ಲ. ನಮಗೆ ಜವಾಬ್ದಾರಿ ಇಲ್ಲ, ಹಾಕಿ ಬಿಡುದು. ಮತ್ತೆ ಅವರದ್ದು ವೈಯಕ್ತಿಕವಾಗಿ ಆಗ್ತಾ ಇರ್ತದೆ, ಕೆಲವು ಜನಗೆ ಸರಿಯಾಗುದಿಲ್ಲ. ಯಾರೋ ಹೇಳ್ತಾ ಇದ್ರಪ್ಪ, ಅದೇ ದೇವಪ್ರಸಾದ್ ಅವರು ಪ್ರಧಾನ ಭಾಗವತರು ಆಗಿ ಬಂದಿದ್ದಾರೆ, 3-4 ವೇಷ ಬರೆದು ಹಾಕ್ತಾರೆ ಅಂತ ಹೇಳಿ ಏನ್ ಹೇಳ್ತೀರಿ? ಯಾರು ಅಲ್ಲ ಯಾರು ಅಂತ ಮೇಡಮ್ ಏನ್ ಹೇಳ್ತೀರಿ ಅಂತ ಕಲಾವಿದರಿಗೆ ನೀವೇನ್ ಹೇಳಿ? ಅದು ಮೇಳದಲ್ಲಿ ಬಂದ ಮೇಲೆ ಹಾಗೆ ಹೇಳಿಕ್ಕೆ 3 ಅಲ್ಲ 5 ಹಾಕಿದ್ರು ಹೋಗ್ಲಿಲ್ಲ. ಅದು ಹಾಗೆ ಮಾಡಿದ್ರೆ ನನಗೆ ಜಾಗದಲ್ಲಿ ಕೂತ್ಕೊಂಡ್ರೆ ಮತ್ತೆ ಏನು ಎಲ್ಲರೂ ಹೇಳಿದ್ದನ್ನು ಕೇಳಿದ್ರೆ ಮೇಳದಲ್ಲಿ ಆಗುದಿಲ್ಲ. ಅಂದ್ರೆ ನಾನು ಯಾಕೆ ಕೇಳಿದ್ರೆ, ಈ ನೀವು ಪ್ರಧಾನ ಭಾಗವತರಾಗಿದ್ದೀರಿ, ಬಟ್ ಇಂತಹ ಚಾಲೆಂಜ್ ಗಳನ್ನ ಮುಂದೆ ಯಾರೋ ಒಬ್ಬನಿಗೆ ಅವಕಾಶಗಳು ಸಿಗ್ತದೆ ಪ್ರಧಾನ ಭಾಗವತರಾಗಿ, ಅವರದನ್ನ ಹೇಗೆ ಫೇಸ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಹೇಳುವಂತ. ಫೇಸ್ ಮಾಡ್ಲಿಕ್ಕೆ ಅದೇ ಕಷ್ಟ ಇರುವುದು, ಈಗ ಪ್ರಸಂಗವನ್ನು ಮುಗಿಸುವುದು. ಹೌದು, ಆದ್ರೆ ಅದು ಕೂಡ ಸಮಸ್ಯೆ. ಪ್ರಧಾನ ಭಾಗವತನಿಗೆ ಬರುದು, ಅದು ಅವರನ್ನೇ 6ನೇ ಲೇಟ್. ಹೌದು, ಅದು ಕೂಡ ಒಂದು ಸಮಸ್ಯೆಗಳು ಆರಂಭದ ದಿನಗಳಲ್ಲಿ ಕಾಡಿತ್ತು ಅಂತ ಕಾಣ್ತದೆ. 3ನೇ ಮೇಳದಾಟ ಹಾಗೇನಿಲ್ಲ ಅಲ್ಲ, 3ನೇ ಮೇಳದಾಟ 12 1 ಗಂಟೆ ಆದ್ರೂ ಮಂಗಳ ಆಗುದಿಲ್ಲ ಅಂತ ಹೇಳಿ ಅದು ಬೇರೆ ಮೇಳದವರು ಬಂದ್ರೆ ಅಲ್ಲಿ ಅವರದ್ದು ಲೇಟ್ ಆಗಿದೆ. ಅದು ಕೆಲವರೆಲ್ಲ ಹೇಳಿಕೊಂಡು ಹೋಗುವಂತದ್ದು. ಅವರು ಅಲ್ಲಿ ಬಂದು ಇವರನ್ನು ಹೇಳುದು, ಅದನ್ನು ಕೇಳಲಿಕ್ಕೆ ಇಲ್ಲ. ನಾವು ಆ ಮೇಳದಲ್ಲಿರುವಾಗ ನಾವು ಅದನ್ನೆಲ್ಲ ಯಾವುದು ಎಲ್ಲ ಕಲಾವಿದರು ಅದನ್ನು ತೆಗೊಳ್ಳೇ ಬರೋದು. ಟೀಮ್ ವರ್ಕ್ ನಮ್ದು ಹೀಗೆ. ಅಂದ್ರೆ ದನಿಗಳು ಹೇಳ್ತಾರೆ, ಮ್ಯಾನೇಜರ್ ಇದ್ದಾರೆ, ಅವರು ಹೇಳ್ತಾರೆ ಹೀಗೆ ಆಯ್ತು ಅಂತ. ಅಲ್ಲ, ಒಮ್ಮೊಮ್ಮೆ ಅನಿವಾರ್ಯವಾಗಿ ಆಗ್ತದೆ ನಿಧಾನ ಪ್ರಸಂಗಗಳೆಲ್ಲ. ಆದ್ರೆ ಮತ್ತೆ ಒಬ್ಬ ಕಲಾವಿದನ ಸ್ವಾತಂತ್ರ್ಯವನ್ನು ನಾವು ಅಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ. ಲಲಿತೋಪಾಖ್ಯಾನದಂತ ಪ್ರಸಂಗ ಬಂದ್ರೆ ಲಲಿತೋಪಾಖ್ಯಾನ ಪ್ರಸಂಗ ಅಲ್ಲ, ನಿಧಾನ ಪ್ರಸಂಗಗಳೆಲ್ಲ ಬಂದ್ರೆ ಮಾನಿಷಾದ, ನಳದಮಯ, ಸತ್ಯ ಹರಿಶ್ಚಂದ್ರ ಅಂತ ಪ್ರಸಂಗಗಳೆಲ್ಲ ಬಂದ್ರೆ, ಈಗ ಒಬ್ಬ ಕಲಾವಿದನನ್ನು ಈಗ ಸಾಕು ಅಂತ ಹೇಳಿದ್ರೆ ಅದು ಜೀವಂತ ಕೊಂದಾಗೆ ಅಲ್ಲಿ ಆಗುದಿಲ್ಲ. ಅದು ಅವರಿಗೆ ಸ್ವಲ್ಪ ಪ್ರಜ್ಞೆ ಬೇಕು. ಅದರ ನಂತರ ಇಷ್ಟೇ ಒಂದು ನಿಗದಿ ಮಾಡಿ ನಾವು ಇದು ಲೈವ್ ಹಾಕುದಲ್ಲ, ರೆಕಾರ್ಡ್ ಮಾಡಿ ಹಾಕುದಲ್ಲ. ಅಲ್ಲಿ ಪ್ರಸ್ತುತಿಯಲ್ಲಿ ಅವರಿಗೊಂದು ಖುಷಿಯಾಗಿ ಒಂದು ಪ್ರದರ್ಶನದಲ್ಲಿ ಸ್ವಲ್ಪ ಒಳ್ಳೇದು ಮಾಡ್ಲಿಕ್ಕೆಲ್ಲ ಹೋಗ್ತಾರೆ. ಸ್ವಲ್ಪ ಅದೆಲ್ಲ ಅನಿವಾರ್ಯ, ಅದನ್ನ ಏನು ಮಾಡ್ಲಿಕ್ಕೆ. ಈಗ ನಿಮಗೆ ಎಷ್ಟು ವರ್ಷ ವಯಸ್ಸು? ನನಗೆ ಈಗ 44 ವರ್ಷ ಆಯ್ತು. ಮೇಳ ತಿರುಗಾಟದ ಅನುಭವಗಳು ಎಷ್ಟು ವರ್ಷ? ಮೇಳ 15 ವರ್ಷ ಆಯ್ತು, ಭಗವತಿ ಮೇಳದ್ದು ಸೇರಿ ಒಟ್ಟು 15. ಕಟೀಲಲ್ಲಿ 13 ವರ್ಷ ಆಯ್ತು. ಹೇಗೆ ಈ ಒತ್ತಡಗಳನ್ನೆಲ್ಲ ಫೇಸ್ ಮಾಡುವಂತದ್ದನ್ನ ನಿಮಗೆ ತಾಳ್ಮೆ ಬಂದದೆ? ದೇವಿಪ್ರಸಾದ್ ಬಾರಿ ತಾಳ್ಮೆ, ಮಾತಾಡೋದು ಕಡಿಮೆ, ರಂಗಸ್ಥಳದಲ್ಲಿ ಕೂಡ ಒಂದು ನಗಾಡುವಂತದ್ದಿಲ್ಲ, ಅಷ್ಟು ಶಿಸ್ತಲ್ಲಿ ಇರ್ತಾರೆ.
ಹೇಗೆ ಬಂತು ಪೂಂಜಾರ ಮುಖಾಂತರ? ತಾಳ್ಮೆ ಅದರ ನಂತರ ಮುಂಚೆ ಬಾರಿ ಜಾಸ್ತಿ ಇತ್ತು ನನಗೆ ಕೂಡ ಕೋಪ ಇತ್ತು. ಈ ಸಂಗೀತಕ್ಕೆ ಸೇರಿದ ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಕಡಿಮೆ ಆಯ್ತು. ಶಾಸ್ತ್ರೀಯ ಸಂಗೀತ ಭಜನೆಗೆ ಹೌದು, ಹೌದು. ಅದರ ನಂತರ ನಾನು ಕಡಿಮೆ ಆಯ್ತು. ಹ್ಮ್. ಮತ್ತೆ ಜೀವನದ ಈ ಒತ್ತಡಗಳೆಲ್ಲ ಬರ್ತದಲ್ಲ ಮಾಮೂಲಿ ಹೌದು, ಹೌದು, ಹೌದು. ಕೌಟುಂಬಿಕದ್ದೆಲ್ಲ, ಹಾ. ಅದೆಲ್ಲ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಈ ಇದೆಲ್ಲ ಇದೆಲ್ಲ ನಾವು ಕೋಪ ಮಾಡಿಕೊಂಡ್ರೆ ಎಲ್ಲ ಆಗುದಿಲ್ಲ, ಅದೆಲ್ಲ ಅನುಭವ ಬರ್ತದೆ ಮತ್ತೆ. ಅಲ್ಲ, ರಂಗಸ್ಥಳದಲ್ಲಿ ದೇವಿಪ್ರಸಾದ್ ಆಳ್ವರು ಸೀರಿಯಸ್ ಆಗಿರ್ತಾರೆ, ಒಂದು ಹಾಸ್ಯಕ್ಕೂ ನಗಡುವಂತದ್ದಿಲ್ಲ, ಇಲ್ಲ. ಅಥವಾ ಒಂದು ಪ್ರಸಂಗ ಶಿಸ್ತಾಗಿರ್ತಾರೆ ಅಂತ ಹೇಳಿ. ಈಗ ಆಂಡಾಲ ಭಾಗವತರ ಆಗಿರ್ಬೋದು, ಅಥವಾ ನೀವೊಂದು ಆ ಶಿಸ್ತನ್ನ ನೀವು ಅಳವಡಿಕೆ ಮಾಡಿಕೊಂಡದ್ದು ಪೂಂಜರೊಟ್ಟಿಗೆ ಅವರು ಕೂತುಕೊಳ್ಳದೆ ಒಂದು ಚಂದ ಅದಷ್ಟೇ, ಗಂಭೀರವಾಗಿ ಕೂತ್ಕೊಳ್ತಾರೆ, ರಂಗದಲ್ಲಿ ನೋಡಿಕೊಂಡಿರ್ತಾರೆ. ನಿಮ್ಮ ಪ್ರಕಾರ ಈಗ ಒಂದು ಹಿಮ್ಮೇಳದ ಭಾಗವತರ ಆಗ್ಲಿ, ಚಂಡೆ ಮೊದಲೇ ಅವ್ರು ಯಾರೇ ಆಗ್ಲಿ, ಒಂದು ಪ್ರಸಂಗ ನಡೀತಾ ಇರ್ತದೆ ಎದುರುಗಡೆ, ಅವ್ರು ಹೇಗಿರ್ಬೇಕು? ಪ್ರಸಂಗದನ್ನ ರಂಗಸ್ಥಳಕ್ಕೆ ಬಂದ ಮೇಲೆ ನೋಡಿಕೊಂಡಿರ್ಬೇಕು. ರಂಗದ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಂಡಿರ್ಬೇಕು. ಏನು ಸಮಸ್ಯೆ ಆದ್ರೂ ನೋಡ್ಬೇಕು ಅಲ್ಲಿ ಇನ್ನು ಕಲಾವಿದರಿಗೆ. ಇಲ್ಲಿ ಅನಿವಾರ್ಯವಾಗಿ ಒಂದು ಬೆಂಕಿ ಇದು ರಾಳ ಹೊಡೆಯುವಾಗ ಒಂದು ಬೆಂಕಿ ಬೀಳ್ತದೆ, ಅದನ್ನು ಕೂಡ ನಾವು ನೋಡಿಕೊಂಡಿರ್ಬೇಕು ಅಂತ ನಮ್ಮದು ಜವಾಬ್ದಾರಿ ಇರ್ತದೆ ಅಂತ ರಂಗಸ್ಥಳ. ಇಲ್ಲಿದ್ರೆ ಮಾತಾಡುವಾಗ ಏನಾದ್ರು ಜಾಸ್ತಿ ಇದೆಲ್ಲ ಬಂತು, ವೈಯಕ್ತಿಕಗಳೆಲ್ಲ ಬರ್ತಾ ಉಂಟು, ಹಾಗೆಲ್ಲ ನಾವು ನೋಡಿಕೊಂಡಿರ್ಬೇಕು. ಅದರ ಎಡೆಯಲ್ಲಿ ನಾಟ್ಯ ಮಾಡುವಾಗ ಇನ್ನೊಬ್ಬರನ್ನು ನೋಡಿ ಒಬ್ಬನಿಗೆ ಗೊತ್ತಿಲ್ಲ. ರಂಗಸ್ಥಳದಲ್ಲಿ ನಮ್ಮದೇ ಮೇಳದ ಕಲಾವಿದ ಅವ ಹೊಸತು ವೇಷ ಮಾಡುದು ಅದು ಅನಿವಾರ್ಯ, ಒಂದೊಂದು ದಿವಸ ಅವರಿಗೆ ಬರ್ತದೆ. ಅವನಿಗೆ ಅದು ಮುಂಚಿನ ಅವನು ಮಾಡಿದಾಗ ಇವನಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಹಿಮ್ಮೇಳದವರು ನಿಂತು ನಗುವುದಲ್ಲ, ಅದು ನಮ್ಮ ಮುಖಕ್ಕೆ ನಾವು ಹಿಮ್ಮೇಳದ ಹೌದು ನಮ್ಮದು ಜನ, ನಾವು ಅದಕ್ಕೆ ಪಶ್ಚಾತ್ತಾಪ, ಅವನಿಗೆ ಸರಿ ಗೊತ್ತಿದ್ರೆ ಬಂದು ಹೊರಗಡೆ ಬಂದು ಹೇಳ್ಬೇಕು ಅಂಚತ್ತ ಉಂಚ ಅಂತ. ಅಲ್ಲಿ ನಿಂತು ನಾವು ಕೂಡ ನಗಾಡಿದ್ರೆ ಹಾಗೆ ನೋಡುವವನಿಗೆ 10 ಜನ ಆದ್ರೂ ನೋಡ್ತಾ ಇದ್ದಾರೆ, ಹೇಗಾಗುವುದು? ಅಲ್ಲಿ ರಂಗಸ್ಥಳದಲ್ಲಿ ಇದು ಮಾಡಬಾರ್ದು, ಯಾರು ಹಿಮ್ಮೇಳದವರು ಕೂಡ ಹಾಸ್ಯ ಮಾಡಬಾರ್ದು ಅವನನ್ನು, ಅವನು ಇನ್ನೂ ಕೂಡ ಡೌನ್ ಆಗ್ತಾನೆ. ಅವ್ರು ನಮ್ಮನ್ನು ನೋಡಿ ಇವರು ನಗ್ತಾ ಇದ್ದಾರೆ ಅಂತ ಅಲ್ಲ, ನೀವು ಅವನ ಹತ್ರ ಮಾತಾಡುದು ರಂಗಸ್ಥಳದಲ್ಲಿ, ಕಲಾವಿದನಲ್ಲಿ, ವೇಷಧಾರಿ ಹತ್ರ ಮಾಡ್ಲೇಬಾರ್ದು. ರಂಗಸ್ಥಳ ಅಂದ್ರೆ ಅದು ಅಲ್ಲಿ ನಮ್ಗೆ ಅಷ್ಟು ನಮ್ಮನ್ನು ಅಷ್ಟು ಮೇಲೆ ಕೊಂಡೋಗಿ ಕೂತುಗೊಳಿಸಿದ್ದ ಅದೇ ಕಲೆ ಅಲ್ಲ. ನಾನು ಯಾಕೆ ಅಂತ ಕೇಳಿದ್ರೆ, ಈಗ ಬಹುತೇಕ ಯಾರು ನಾನು ಒಬ್ಬರನ್ನೇ ಮೆನ್ಷನ್ ಮಾಡಿ ಹೇಳುವಂತದ್ದಲ್ಲ, ಹಿಮ್ಮೇಳ ಅಂತ ಕೇಳಿದ್ರೆ ಇಲ್ಲಿ ಒಂದು ಚೆಂಡೆಯವರು ಏನೋ ಒಂದು ಕೆಸೆಂತ ಮೊಬೈಲ್ ಒತ್ತಿಕೊಂಡು, ಮದಳೆಯವರು ಮೊಬೈಲ್ ಒತ್ತಿಕೊಂಡು, ಭಾಗವತರು ಏನೋ ಮಾಡಿಕೊಂಡು, ಇಂತಹದ್ದು ನಾವು ಕಾಣ್ತೇವೆ ದಿನನಿತ್ಯ. ಇದಕ್ಕೆ ನೀವೊಂದು ಇಷ್ಟು ಹಿರಿಯರಾಗಿ ಅಂದ್ರೆ ಅನುಭವಿಯಾಗಿ ಎಲ್ಲ ಅದು ಮಾಡ್ಲೇಬಾರ್ದು. ಪ್ರಧಾನ ನಮಗೆ ಅನ್ನ ಕೊಡುವಂತ ಜಾಗ ಅಲ್ಲ, ಅಲ್ಲಿ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಆದ್ರೆ ಮಾಡ್ತೇವೆ, ನಮ್ಮ ಜವಾಬ್ದಾರಿಯ ಕೆಲಸ ಆದ್ರೆ ನಾವು ಮಾಡ್ತೇವ. ರಂಗಸ್ಥಳ ಮೊಬೈಲ್ ನೋಡ್ಲಿಕ್ಕೆ ಇರುವ ಜಾಗ ಅಲ್ಲ. ಯಾಕೆ ಇತ್ತು ನಾವು ದಿನ ಯಾರು ಒಬ್ಬರನ್ನ ಬೊಟ್ಟು ಮಾಡಿ ಹೇಳುವಂತದ್ದಲ್ಲ, ಯಕ್ಷಗಾನದ ಸ್ಥಿತಿಗತಿಯನ್ನ ಹೇಳುವಂತದ್ದು ಅಂತ ಹೇಳಿ. ಆದ್ರೆ ನೀವು ನಿಮ್ಮನ್ನ ನೀವಾಗ್ಲಿ ಅಂಡಾಲ ಭಾಗವತರಾಗ್ಲಿ ಹೆಚ್ಚಿನವರು ಆ ಶಿಸ್ತು ಹಾಗೆ ಬೆಳೆಸಿಕೊಂಡು ಹೋಗಿದ್ದೀರಿ ಅನ್ನುವಂಥದ್ದು. ಮಾಡಬಾರ್ದು. ರಂಗಸ್ಥಳದಲ್ಲಿ ಕೂತ ಮೇಲೆ ನಮ್ಗೆ ಅಷ್ಟು ಹೊತ್ತು ನಮ್ಮನ್ನು ಅಷ್ಟು ಅದು ಯೋಗ್ಯ, ಅದಕ್ಕೆ ಯೋಗ ಅದು ನಮ್ಮ ಕೂತೊಳ್ಳಿಕ್ಕೆ ಸಿಗುವುದೇ ಯೋಗ. ಬೇಕು ಅಂತ ಹೇಳಿದ್ರೆ ಯಾರಿಗೂ ಆಗ್ತದ? ನಾನು ಹೋಗಿ ಕೂತು ಎಲ್ಲರಿಗೂ ಆಗ್ತದ? ಅದು ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ಕೂತ ಮೇಲೆ ಅಂತದ್ದೆಲ್ಲ ಮಾಡಬಾರ್ದು ಅಲ್ಲ, ನಗಾಡುದು ಅದೆಲ್ಲ ಮಾಡ್ಬಾರ್ದು. ಅದು ನೋಡಿದ್ರೆ ಯಾರಿಗೆ ಆಗ್ತದೆ? ಬೇರೆ ವಿಷಯಕ್ಕೆ ನೆಗಾಡಿದ್ರು ಅದನ್ನ ಅವರು ಇದ್ರು ಮಾತಾಡ್ತಾ ಇರುವವರು ಕಲಾವಿದರೆಲ್ಲ ಏನ್ ಎನಿಸ್ತಾರೆ, ಏನೋ ನನ್ನಿಂದ ತಪ್ಪಾಯ್ತಾ, ಅಲ್ಲ ನನ್ನಿಂದ ಏನಾದ್ರೂ ಬೇಡದ್ದು ಬಂತ, ಹಾಗೆ ಅವರದ್ದು ಅದಕ್ಕೆ ತೊಡಗಿಸ್ಲಿಕ್ಕೆ ಆಗುದಿಲ್ಲ, ಪಾತ್ರಕ್ಕೆ ಪೂರ್ಣವಾಗಿ ಎಫೆಕ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ. ಇದು ಕೇವಲ ಹಿಮ್ಮೇಳ ಅಂತಲ್ಲ, ಮುಮ್ಮೇಳದ ಕಲಾವಿದರು ಮೇಳದಲ್ಲಿ ಕೂಡ ಅವರು ಕೂಡ ಹಿಮ್ಮೇಳದವ್ರ ಹತ್ರ ಮಾತಾಡೋದು ಅದೆಲ್ಲ ಇರ್ತದೆ. ಅದು ಅವರವರೇ ಆಲೋಚನೆ ಮಾಡ್ಬೇಕು. ಅದು ರಂಗದಲ್ಲಿ ಮತ್ತೆ ಅದು ಅವರಿಗೆ ಕಾಲ್ ಕಟ್ತದೆ. ನೀವು ಇಂತಹ ಚಾಲೆಂಜ್ ಗಳನ್ನ ಹೇಗೆ ಫೇಸ್ ಮಾಡ್ತೀರಿ? ನಿಮಗೆ ಎಲ್ಲಿಯಾದ್ರೂ ರಂಗಸ್ಥಳದಿಂದ ಅನಿವಾರ್ಯ ಆದ್ರೆ ನಮ್ಗೆ ನಮ್ಮದೇ ಟೀಮಿನವರಾದ್ರೆ ನಾನು ಬಾಯಿ ಬಿಟ್ಟು ಹೇಳ್ತೀನಿ. ಮತ್ತೆ ಹೊರಗಡೆ ಎಲ್ಲ ಒಂದೊಂದು ಕಾರ್ಯಕ್ರಮ ಸಿಕ್ಕಿದವರೆಲ್ಲ ಅವರು ಕೆಲವರೆಲ್ಲ ಇರ್ತದೆ, ಕೆಲವರಿಗೆಲ್ಲ ದೊಡ್ಡವರಿಗೆಲ್ಲ ಬಾರಿಸುವಾಗ ಒಂದೊಂದು ನಮೂನೆ ಇರ್ತಾರೆ. ಹಾಗೆ ಅಂದ್ರೆ ಅದು ಸಾಮಾನ್ಯ. ಇದರಲ್ಲಿ ಯಕ್ಷಗಾನದಲ್ಲಿ ಎಲ್ಲ ಇದೆ. ಅಲ್ಲ, ಮೇಳದ ವಿಚಾರ ಅದು ನೀವು ಹೇಗೆ ಮೇಳದಲ್ಲಿ ಆದ್ರೆ ಹೇಳುದು ಅದು ನೇರವಾಗಿ ಎಲ್ಲದಿದ್ರು ಅದು ತೋರಿಸಿಕೊಡ್ತೇವೆ. ಇಲ್ಲದ್ರೆ ಅನಿವಾರ್ಯ ಹೊಣೆಗಾರಿಕೆ ನಿಮ್ಮಲ್ಲಿ ಇರ್ತದೆ, ತಿದ್ದುವಂತಹ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿ. ಅಷ್ಟಿದ್ರೆ ಮಾತ್ರ ಒಂದು ಪ್ರದರ್ಶನ ಒಳ್ಳೇದಾಗುತ್ತೆ. ಪ್ರದರ್ಶನ ಅಲ್ಲ, ಅದು ಪ್ರದರ್ಶನ ಹೇಗೂ ಒಳ್ಳೇದಾಗ್ತದೆ. ದೇವರ ಪ್ರದರ್ಶನ ಒಳ್ಳೇದಾಗ್ತದೆ. ನಾವು ಪ್ರಾಮಾಣಿಕವಾಗಿ ಅದರಲ್ಲೇ ತೊಡಗಿಸಿಕೊಂಡ್ರೆ ಅದು ಒಳ್ಳೇದು, ಯಾರು ಕೂಡ ಒಳ್ಳೇದಾಗ್ತಾರೆ. ಕಲಾವಿದರು ಅದರಲ್ಲಿ ಇವತ್ತೊಂದು ನನಗೆ ಒಂದು ಅಲ್ಲಿ ಒಂದು ತಳಮದಲಾಗ್ತದೆ ಹೋಗುದು ಯಕ್ಷಗಾನದ ಕಲಾವಿದನ ಅಲ್ಲಿ ನಮಗೆ ಇದು ಕಲಾವಿದನಾಗಿ ಅಲ್ಲ ಇದ್ರು ಪ್ರೇಕ್ಷಕನಾಗಿ ಆದ್ರೂ ಹೋಗ್ಬೇಕು.
ಮನೆಯಲ್ಲಿ ಇದ್ರು ಅದನ್ನ ನೋಡಿಕೊಂಡಿರ್ಬೇಕು ಯಕ್ಷಗಾನದ ಏನಾದ್ರು. ಇರ್ಬೇಕು. ಅದಕ್ಕೆ ನಾವು ಒಂದು ಈ ರಂಗಕ್ಕೆ ಬಂದ ಮೇಲೆ ಅದಕ್ಕೆ ಇನ್ನು ಒಂದು ನನಗೆ ಇದು ವೇಷಧಾರಿ ಮಾತ್ರ ನಾನು, ಅದು ನನಗೆ ಹಿಮ್ಮೇಳದ್ದು ಜವಾಬ್ದಾರಿ, ಅದನ್ನೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ನೋಡ್ಬೇಕು. ನೋಡ್ಬೇಕು. ಹೌದು ಹಾ. ಹೌದು ಅದು ಏನು ಹೇಳ್ತಾರೆ ಅದಕ್ಕೆ ಮುಂದುವರಿದ ಅದರಲ್ಲೇ ತೊಡಗಿಸಿಕೊಂಡ್ರೆ ಎಂತವನಿಗೂ ಕೂಡ ಸ್ವಲ್ಪ ಬರ್ತದೆ ಅದು ಯಕ್ಷಗಾನ. ಬರ್ತದೆ ಅಂತ ಹೇಳಿ. ಅದು ಇದ್ರೆ ಅಲ್ಲ ಅದಕ್ಕೆ ಆ ರಂಗಕ್ಕೆ ಹೋಗುದೇ, ಅದಕ್ಕೆ ಅವನಿಗೆ ಏನೋ ನಾಟ್ಯ ಅಡ್ಡೆಂಟಿಗೆ ಮಾರೆ, ಹೌದು ಆ ನಾಟ್ಯ ಒಂದೇ ಒಳ್ಳೇದಿದ್ರೆ ಆಗ್ತದ. ಹೌದು ಹೌದು. ಮಾತುಗಾರಿಕೆ ಸ್ವಲ್ಪ ಇದು, ಮಾತುಗಾರಿಕೆ ಒಳ್ಳೇದುಂಟು, ಶ್ರುತಿ ಇಲ್ಲ ಮಾತಾಡಿ, ಶ್ರುತಿ ಇಲ್ಲ. ಅದು ಕೂಡ ಲೋಪವೇ. ಲೋಪವೇ. ಹೌದು ಹೌದು. ಅದನ್ನು ಸರಿ, ಅದು ನನ್ನದು ತಪ್ಪುಂಟು ಅಂತ ಅದನ್ನು ನೀವು ಜನ ಸರಿ ಮಾಡಿಕೊಂಡು ಹೋದ್ರೆ, ಇದು ಒಂದೊಂದು ವಿಭಾಗದಲ್ಲಿ ಉಂಟು ಅಂತ ಹೇಳಿಕೊಂಡು ಹೋದ್ರೆ ಆಟಕ್ಕೆ ಆಗುದಿಲ್ಲ. ಎಸ್ ಎಸ್ ಎಸ್.